ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದ್ಬಿಟ್ಟು ಮಾಯಿ ಚಂದ್ರ ಕರಿಯಮ್ಮಂದನು ಆಲ್ರೆಡಿ ಪಾರ್ಟ್ 1 ವಿಡಿಯೋನ ಹಾಕಿದ್ದೆ. ಇದು ಬಂದ್ಬಿಟ್ಟು ಪಾರ್ಟ್ 2 ವಿಡಿಯೋ. ನೀವು ನೋಡ್ತಾ ಇರ್ಬೋದು. ಇವಾಗ ದೇವಿ ದರ್ಶನ ಆಗೋ ಟೈಮು, ಅದಕ್ಕೆ ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಕಾತುರದಿಂದ ಕಾಯ್ತಾಯಿದ್ರು ಆ ಅಮ್ಮನ ದರ್ಶನಕ್ಕೋಸ್ಕರ. ಸೊ ಇನ್ನೇನು ಆ ಅಮ್ಮ ಬರೋ ಅಂಥ ಟೈಮಲ್ಲಿ ನೋಡಿ, ನೀವೇ ನೋಡ್ತಾ ಇರ್ಬೋದು ಆ ಅಮ್ಮ ಎಷ್ಟು ಚೆನ್ನಾಗಿ ಅಲಂಕಾರ ಆಗಿತ್ತು ಅಂತಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಎಷ್ಟೋ ಜನ ಆ ಅಮ್ಮನ ನೋಡಿಬಿಟ್ಟು ಫುಲ್ಲು ಶಿಳ್ಳೆ ಮೇಲೆ ಶಿಳ್ಳೆ ಹೊಡಿತಾ ಇದ್ರು. ನಾವು ಅಷ್ಟೇ ತುಂಬ ಖುಷಿಪಟ್ವಿ ಆ ಅಮ್ಮನ ನೋಡಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಎಲ್ಲರೂ ಕೂಡ ವಿಡಿಯೋ ಫೋಟೋಸ್ ತುಂಬ ಜನ ತೊಗೊತಾಯಿದ್ರು. ಸಿಕ್ಕಾಪಟ್ಟೆ ಕ್ರೌಡ್ ಇರೋದ್ರಿಂದ ನಾನು ಆದಷ್ಟು ವಿಡಿಯೋನ ಹತ್ರದಿಂದ ಕವರ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ದೂರದಿಂದನೇ ವಿಡಿಯೋನ ಕವರ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ದೇವ್ರ ಅಲಂಕಾರ ಆಗಿದೆ ಅಂತ. ಸೊ ಈಗ ಎಲ್ಲರಿಗೂ ತಾಯಿ ದರ್ಶನ ಕೊಡ್ತಾಳೆ. ನೀವು ನೋಡ್ತಾ ಇರ್ಬೋದು. ಎಲ್ಲರೂ ಸಮೇತ ನೀವು ನೋಡ್ತಾ ಇರ್ಬೋದು. ಪ್ರತಿಯೊಬ್ಬರು ಕೈಯಲ್ಲೂ ಫೋನ್ ಇತ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ಅಂತ ಅಂದರೆ 2 ಕಣ್ಣು ಸಾಲದು ಆ ಅಮ್ಮನ ನೋಡೋಕ್ಕೆ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ಹೂವಿನ ಅಲಂಕಾರ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ಹೂನಲ್ಲೇ ತುಂಬಿ ತುಳುಕ್ತಾ ಇತ್ತು ಆ ಅಮ್ಮ ಅವತ್ತು. ಸೊ ಏನೋ ಒಂಥರ ಖುಷಿ ಆ ಅಮ್ಮಂಗೆ ಅಲಂಕಾರ ಮಾಡಿಕೊಂಡು ಹೊರಗಡೆ ಜನದ ಮುಂದೆ ಬಂದುಬಿಟ್ರೆ ಅಷ್ಟೇ ಚೆನ್ನಾಗಿ ಕುಣಿಯುತ್ತೆ ಎಲ್ಲರ ಮುಂದೆನೂ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಆಗಿದೆ ದೇವರಿಗೆ ಅಂತ. ಸೊ ನಮ್ಮ ಸೈಡೆಲ್ಲ ಕಾರ್ತಿಕ ಮಹೋತ್ಸವನ ನಾವು ಇದೇ ರೀತಿಯೇ ಆಚರಣೆ ಮಾಡೋದು. ನಿಮ್ಮ ಸೈಡೆಲ್ಲ ನೀವು ಯಾವ ರೀತಿ ಮಾಡ್ತೀರಾ ಅಂತ ಒಂದು ಕಮೆಂಟಲ್ಲಿ ತಿಳಿಸ್ಕೊಡಿ. ಪ್ರತಿಯೊಬ್ಬರು ಕ್ಯಾಮ್ರಾದಲ್ಲಿ ಫೋಟೋ ಆಗಲಿ ವಿಡಿಯೋ ಆಗಲಿ ತುಂಬ ಜನ ಅದನ್ನೇ ಮಾಡ್ತಾಯಿದ್ರು. ತುಂಬ ಜನ ಆ ಅಮ್ಮಂಗೂ ಒಂಥರ ಏನೋ ಒಂಥರ ಖುಷಿ. ಜನ ನೋಡಿದ ತಕ್ಷಣ ಫುಲ್ಲು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತು ಆ ಅಮ್ಮ ಜನ ನೋಡಿಬಿಟ್ಟು. ನೀವು ನೋಡ್ತಾ ಇರ್ಬೋದು. ಎಲ್ಲೂ ಸಿಗದ ಬೆಳಕೊಂದು ಕಾಣುವ ಸಡಗರ ಅಂಬೆಗಾಲು ಇಡುತ್ತಿರುವೆ ಮಡಿಲಿನ ಹತ್ತಿರ. ಉಸಿರೇ ನನ್ನುಸಿರೇ ನೀನಮ್ಮ ಉಸಿರೇ. ತುಂಬ ಅಂದರೆ ತುಂಬ ಜನ ಇರೋದ್ರಿಂದ ನಾನು ವೀಡಿಯೋನ ಹತ್ರದಿಂದ ಕವರ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಆದಷ್ಟು ದೂರದಿಂದನೇ ವೀಡಿಯೋನ ಕವರ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಹೇಗೆಲ್ಲ ಕಾಣಿಸ್ತಿದೆ ಆ ತಾಯಿ ಅಂತ. ನಾನು ಹೇಳಿದ್ನಲ್ವ ಫಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ದೀಪಗಳನ್ನೆಲ್ಲ ಹಚ್ಚೋಕ್ಕೆ ಯಾವ ಟೈಮ್ ಬರುತ್ತೆ ಅಂತ. ಆ ಟೈಮ್ ಬಂದೇ ಬಿಡ್ತು. ನಾವು ಕೂಡ ದೀಪಗಳನ್ನ ಹಚ್ಚಿದ್ವಿ ಸ್ವಲ್ಪ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೆ ದೀಪನ ಯಾವಾಗ ಹಚ್ಚೋದು ಅಂತ. ಕೊನೆಗೆ ಟೈಮ್ ಬಂತು. ನಾವು ಕೂಡ ಒಂದು ಸ್ವಲ್ಪ ದೀಪನ ಹಚ್ಚಿದ್ವಿ. ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ದೇವಿಗೆ ಆರತಿನ ಬೆಳಗೋಕ್ಕೋಸ್ಕರ ಎಲ್ಲರೂ ಆರತಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ರು. ನಮ್ಮ ಸೈಡೆಲ್ಲ ನಾವು ಇದೇ ರೀತಿ ಆರತಿನ ಕಟ್ಟೋದು. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಆರತಿಗಳನ್ನ ಕಟ್ಟಿ ಆ ದೇವಿಗೋಸ್ಕರ ಕಾಯ್ಕೊಂಡು ಕೂತ್ಕೊಂಡಿದ್ರು. ಇವಾಗ ದೇವರು ಊರೊಳಗೆ ಹೋಗ್ಬಿಟ್ಟು ಪ್ರತಿಯೊಬ್ಬರು ಮನೆಯವರಿಂದನೂ ಆರತಿನ ತೊಗೊಂಡು ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ದೇವ್ರ ಮುಂದೆ ಹೋದಂಗೆಲ್ಲ ಪ್ರತಿಯೊಬ್ಬರು ಹೆಣ್ಮಕ್ಳು ಅವ್ರವ್ರ ಮನೆಯಿಂದ ಆರತಿನ ತೊಗೊಂಡು ಬರ್ತಾ ಇರ್ತಾರೆ. ಸೊ ಮನೆಗೂ ಹೋಗ್ಬಿಟ್ಟು ಆ ತಾಯಿ ಎಲ್ಲರನ್ನೂ ಆರತಿ ಹಿಡ್ಕೊಂಡು ಕರ್ಕೊಂಡು ಬರುತ್ತೆ. ಸೊ ಅಲ್ಲೂ ಕೂಡ ಫುಲ್ಲು ಡ್ಯಾನ್ಸ್ ಮಾಡಿಕೊಂಡು ಕುಣ್ಕೊಂಡು ಏನೋ ಒಂಥರ ಖುಷಿಯಾಗಿ ಆ ಅಮ್ಮ ಎಲ್ಲರನ್ನೂ ಕರ್ಕೊಂಡು ಬರ್ತಾಯಿತ್ತು ದೇವಸ್ಥಾನದ ಹತ್ರ. ನೀವು ನೋಡ್ತಾ ಇರ್ಬೋದು ಹೆಣ್ಮಕ್ಳು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿಯಾಗಿದ್ದರು ಎಲ್ಲ ಹೆಣ್ಮಕ್ಳು. ಆ ತಾಯಿನೂ ಅಷ್ಟೇ. ನೋಡ್ತಾ ಇರ್ಬೋದು ಆ ಅಮ್ಮ ಎಷ್ಟು ಖುಷಿಯಾಗಿ ಕುಣ್ಕೊಂಡು ಏನೋ ಒಂಥರ ಸಂತೋಷವಾಗಿತ್ತು ಆ ಅಮ್ಮ ಅವತ್ತು. ನಮಗೂ ಒಂಥರ ಖುಷಿ ಆ ಅಮ್ಮ ಹತ್ರ ಸಂತೋಷವಾಗಿ ಕುಣ್ಕೊಂಡು ಬಂದರೆ. ನೋಡ್ತಾ ಇರ್ಬೋದು ನೀವು ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಫೈನಲಾಗಿ ದೇವಸ್ಥಾನದ ಹತ್ರ ಬಂದರು. ಸೊ ನೋಡ್ತಾ ಇರ್ಬೋದು ಊರೆಲ್ಲ ಸುತ್ತಾಡ್ಕೊಂಬರೋ ಅಷ್ಟೊತ್ತಿಗೆ 1.5 ಗಂಟೆ ಆಯಿತು ಆ ಅಮ್ಮ. ಸೊ ಫೈನಲಾಗಿ ಈ ಒಂದು ಗಳಿಗೆಗೋಸ್ಕರ ತುಂಬ ಜನ ಕಾಯ್ಕೊಂಡು ಕೂತ್ಕೊಂಡಿದ್ರು. ಅದೇನಪ್ಪ ಅಂತಂದರೆ ಆ ಒಂದು ಕಂಬದ ಮೇಲೆ ದೀಪನ ಇಡೋವಂಥ ಒಂದು ಗಳಿಗೆ. ಸೊ ಅದನ್ನು ಕಣ್ಣು ತುಂಬಿಕೊಳ್ಳೋಕ್ಕೋಸ್ಕರ ತುಂಬ ಜನ ಭಕ್ತಾದಿಗಳು ಅರೌಂಡ್ ಒಂದು 12ವರೆಗೂ ವೆಯ್ಟ್ ಮಾಡಿದ್ದಾರೆ ಅಂದ್ಕೊತೀನಿ ನಾನು. ಸೊ ನೋಡ್ತಾ ಇರ್ಬೋದು ನೀವು ಎಲ್ಲರೂ ಆ ದೀಪ ಇಟ್ಟಿದ ತಕ್ಷಣ ಫುಲ್ಲು ಚಪ್ಪಾಳೆ ತಡೋದಾಗಲಿ ಕೇಕೆ ಹೊಡೆಯೋದಾಗಲಿ ಮಾಡ್ತಾ
ಇದ್ದರು. ಕೊನೆಯದಾಗಿ ಎಲ್ಲರಿಗೂ ಕೂಡ ಅನ್ನಪ್ರಸಾದ ವ್ಯವಸ್ಥೆ ಕೂಡ ಮಾಡಿದರು ಅಲ್ಲಿ. ತುಂಬ ಚೆನ್ನಾಗಿತ್ತು. ಪಾಯಸ ಮತ್ತು ತರಕಾರಿ ಪಲ್ಯ ಮತ್ತು ಅನ್ನ ಸಾಂಬಾರು ಕೂಡ ತುಂಬ ಚೆನ್ನಾಗಿತ್ತು ಊಟ. ಇದೆಲ್ಲ ಕೂಡ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ದೇವಸ್ಥಾನದಲ್ಲಿ. ಅರೌಂಡ್ ನಾವು ಊಟ ಮಾಡಿದಾಗ ಒಂದು 12 ಅನಿಸುತ್ತೆ, ಮೇ ಬಿ 12 ಆಗಿತ್ತು. ಎಲ್ಲರೂ ಕೂಡ ಪ್ರಸಾದನ ತೊಗೊಂಡು ಅವ್ರವ್ರ ಮನೆಗೆ ಹೊರಟೋದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟಲ್ಲಿ ತಿಳಿಸ್ಕೊಡಿ. ನಮ್ಮ ಕಡೆ ಎಲ್ಲ ಕಾರ್ತಿಕ ಮಹೋತ್ಸವನ ನಾವು ಇದೇ ರೀತಿಯೇ ಆಚರಣೆ ಮಾಡೋದು. ನೋಡಿದ್ರಲ್ಲ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಶುಭ ದಿನ.